ಮಾಡ್ತಿರೋದು. ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಮೊದಲನೇದಾಗಿ ನಾನು ಕುಂಸಲ ದೇವ್ರನ್ನ ಮಾಮೂಲಿ, ಆಮೇಲೆ ಮಿಕ್ಕಿದ ಐಟಮ್ಸ್ ಎಲ್ಲ ತೋರಿಸ್ತೀನಿ. ಸ್ಯಾರಿ ಏನು ಜಾಸ್ತಿ ತಂದಿಲ್ಲ, ತಂದಿರೋದು 630 ರೂಪಾಯಿದು. ದುಡ್ಡು ಮುಖ್ಯ ಅಲ್ಲ ಅಂತ ಹೇಳ್ತಾರಲ್ಲ ಆ ಥರ ನೋಡಿ. ಇದೇ ಸ್ಯಾರಿ ಚೆನ್ನಾಗಿದೆ, ರೆಡ್ ಕಲರ್ ತಂದೆ. ಫ್ಲವರ್ ಇದೆ, ಚುಕ್ಕ ಚುಕ್ಕಿ ಒಂಥರ ಫ್ಲವರು, ದೊಡ್ಡದು ಫ್ಲವರ್ಸ್. ಸ್ಯಾರಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ನೋಡಿ. ಚೆನ್ನಾಗೈತೆ. ನೆಕ್ಸ್ಟು ತಟ್ಟೆ ಗಿಡಕ್ಕೆ ಇದೊಂದು ಹಣ್ಣು ತೊಗೊಂಡೆ. ಇನ್ನು ಮಿಕ್ಸೆಟ್ ನಿಮಗೆ ಗೊತ್ತಲ್ಲ, ಎಲ್ಲ ಥರದ್ದು ಒಂದೊಂದು ಹಣ್ಣು. ದ್ರಾಕ್ಷಿ, ಮಾಮೂಲಿ ಸೇಬು, ಕಿತ್ಲೇನು, ಇದನ್ನೇನೋ ಅಂತಾರೆ, ನನಗೇನು ಗೊತ್ತಿಲ್ಲ, ಗೊತ್ತಿದ್ದರೆ ಕಮೆಂಟ್ ಮಾಡಿ. ಇಷ್ಟು 1 kg ಮಿಕ್ಸೆಟ್ಟಲ್ಲಿ ಹಣ್ಣು ತೊಗೊಂಡು. ನೆಕ್ಸ್ಟ್ ಇನ್ನೇನು ತೊಗೊಂಡೆ ಅಂದರೆ ಪೂಜೆ ಸಾಮಾನು. ಮಾಮೂಲಿ ಒಂದು ಬ್ಲೌಸ್ ಪೀಸು, ಡ್ರೈ ಫ್ರೂಟ್ಸ್ದು, ಆಮೇಲೆ ಬಳೆ 2 ಥರದ್ದು, ಕೆಂಪು ಹಸಿರು 2 ತೊಗೊಂಡೆ. ಆಮೇಲೆ ಒಂದು ಹಚ್ಚ ಬೆಲ್ಲ, ಒಂದು ಕೊಬ್ಬರಿ ಮಡ್ಲಕ್ಕಿ ತುಂಬಿಟ್ಟಿಡೋದು ನೀವು, ಅದರಿಂದ ಅಷ್ಟೇ. ನೆಕ್ಸ್ಟು ಮಾಮೂಲಿ ಬೆಳಗ್ಗೆ ಬತ್ತಿ ಬಂದಿದೆ, ಬತ್ತಿ ತಂದೆ. ತುಪ್ಪ ಇಷ್ಟಕ್ಕೆ 110 ರೂಪಾಯಿ ಹೇಳಿದ್ವಿ ತುಪ್ಪ. ಒಂದು ಕೊಬ್ಬರಿಕಾಯಿ ಇಷ್ಟು ತಂದೆ. ನೆಕ್ಸ್ಟು ಮಾಮೂಲಿ ಮನೆ ಐಟಮ್ಸ್ ಇದು. ಇದರಲ್ಲಿ ಏನೇನಿದೆ ಅಂದರೆ ಟೀ ಪುಡಿ, ಮೈದಾ ಹಿಟ್ಟಿದು, ಎಣ್ಣೆ, ಮಾಮೂಲಿ ಮಿಕ್ಕಿದ ಐಟಮ್ಸು ಇದರಲ್ಲಿರೋದು ಇಷ್ಟೇ. ಅದು ಬಿಟ್ಟು ಬಾಳೆ, ಪಪ್ಪಾಯ 2 ಅಷ್ಟೇ. ಅದನ್ನು ಒಂದು ಚಿಪ್ಪಿದೆ ಎತ್ತಕ್ಕೋದ್ರೆ ಎಲ್ಲ ಮುಚ್ಚೋಗ್ಬಿಡುತ್ತೆ ಅಂತ ಅಷ್ಟೇ. ನೆಕ್ಸ್ಟು ಬೆಳಗ್ಗೆ ಸಿಗ್ತೀನಿ ಪೂಜೆ ಮಾಡೋ ಟೈಮಲ್ಲಿ. ಬಾಯ್ ಬಾಯ್. ಇದು ಬೆಳಗ್ಗೆ ಪೂಜೆ ಮಾಡಿರೋ ವಿಡಿಯೋ. ಸಿಂಪಲ್ಲಾಗಿ ನಾವು ದೇವರಿಗೆ ಏನಕ್ಕೆ ಒಂದ್ಸಲ ಏನೇ ಸಿಂಪಲ್ಲಾಗಿ ದೇವರಿಗೆ ಮಟ್ಲಾಕಿ ತೊಗೊಂಬಿಟ್ಟು ಒಂದು ತಟ್ಟೆಯಲ್ಲಿ ಅಷ್ಟು ಹಣ್ಣುಗಳನ್ನೆಲ್ಲ ಇಟ್ಬಿಟ್ಟು ಒಂದಿಷ್ಟು ಹೊಸ ಲೋಟ್ಗಳು ಅಂತ ನಾವು ಯಾವಾಗಲೂ ವರ್ಷ ಅದನ್ನ ಎತ್ತಿಟ್ಬಿಡ್ತೀವಿ. ಬಳಸಬಾರ್ದಂತೆ, ದೇವ್ರಿಗೆ ಇಟ್ಟಿದ್ದು ಏನೇ ವಸ್ತು ಅದು ಒಡವೆ, ನಾವು ಬಳಸಿರೋ ಒಡವೆನೂ ದೇವ್ರಿಗೆ ಹಾಕ್ಬಾರ್ದು ಅಂತ ಹೇಳ್ತಿದ್ರು. ನಾನು ದುಡ್ಡು ಬಳಸಲ್ಲ, ವರ್ಷ ಪೂಜೆ ಮಾಡಿಬಿಟ್ಟು ಇಟ್ಟಿರ್ತೀನಿ. ಅದು ನೆಕ್ಸ್ಟ್ ವರ್ಷಕ್ಕೆ ಇನ್ನು ಡಬ್ಬಲ್ ಜೋಡಿಸ್ತಾನೆ ಇರ್ತೀನಿ, ಅಷ್ಟು ಇಷ್ಟು ಅಂತ. ಆ ಥರ ಪೂಜೆ ಮಾಡಿದ್ದು ನಮ್ಮನೇಲಿ ಸಿಂಪಲ್ ಪೂಜೆ. ನೈವೇದ್ಯಕ್ಕೆ ದೇವರಿಗೆ ಇಷ್ಟವಾಗಿರೋ ಪುಳಿಯೋಗರೆ ಮತ್ತು ಶಾವಿಗೆ ಪಾಯಸ ಇಷ್ಟ ಅಂತೆ, 2 ಮಾಲ್ಗಿದೆ. ಆಲ್ಕಿ ಪಾಯಸ ಮಾಡಿ ಮಾಮೂಲಿ ಪೂಜೆ ಮಾಡಿ ಮುಗಿಸ್ದೆ. ಇಷ್ಟು ಚೆನ್ನಾಗಿ ಪೂಜೆ ಆಯಿತು ಅಂದರೆ ಫುಲ್ಲು ಖುಷಿ ಆಯಿತು. ಚೆನ್ನಾಗಿ ಪೂಜೆ ಎಲ್ಲ ಮಾಡಿ ಸಿಂಪಲ್ಲಾಗಿ ಫುಲ್ ಇದು ಮಾಡಿದ್ವಿ. ಎಲ್ಲ ಥರದ್ದು ಏನೋ ಒಂಥರ ಖುಷಿ. ದೇವರು ಪೂಜೆ ಮಾಡಿದಾಗ 8 ಗಂಟೆಗೇ ಪೂಜೆ ಆಗೋಗಿತ್ತು. ಬೆಳಗಿನ ಜಾವ 5 ಗಂಟೆಗೆ ಮಾಡಿದ್ದು. ನಾನು ಹೇಳಿಲ್ವ ನೈವೇದ್ಯಕ್ಕೆ ಶಾವಿಗೆ ಪಾಯಸ, ಆಮೇಲೆ ಪುಳಿಯೋಗರೆ ಮಾಡಿದ್ದೆ. ಇಷ್ಟನ್ನು ಮಾಡಿ ದೇವ್ರಿಗೆ ನೈವೇದ್ಯ ಇಟ್ಬಿಟ್ಟು ಫಸ್ಟು ಗ್ಯಾಸು ಪೂಜೆ ಮಾಡಿಬಿಟ್ಟು ಮಾಡಿದ್ದು ನಾನು, ದೇವ್ರಿಗೆ ಮಾಡೋದಲ್ವ ಅಂದ್ಬಿಟ್ಟು. ಆಮೇಲೆ ನಾನು ಔಟ್ಫಿಟ್ ನಿಮಗೆ ತೋರಿಸಿರಲಿಲ್ಲ, ಅದಕ್ಕೆ ನಾನು ಔಟ್ಫಿಟ್ ಸ್ಯಾರಿ ಉಟ್ಕೊಂಡಿದ್ದೆ. ಬ್ಲೂ ಪಿಂಕ್ ಮತ್ತು ಎಲ್ಲೋ ಬಾರ್ಡರು. ಸ್ಯಾರಿ ಮಾತ್ರ ಮಸ್ತಾಗಿ ಕಾಣಿಸ್ತಿತ್ತು. ಹಂಗೆ ದೇವ್ರ ಮುಂದೆ ನಿಂತ್ಕೊಂಡು ಒಂದು ಚಿಕ್ಕ ಫೋಟೋ ತೊಗೊಂಡೆ. ಆಮೇಲೆ ದೇವ್ರ ಫೋಟೋ ಕ್ಲಿಯರಾಗಿ ಅಪ್ಲೋಡ್ ಮಾಡೋಲ್ಲ ಅಂದ್ಬಿಟ್ಟು ಅಪ್ಲೋಡ್ ಮಾಡಿದೆ. ಇನ್ನೊಂದ್ಸರಿ ನಾನು ಔಟ್ಫಿಟ್ ತೋರಿಸೋಣ ಅಂತ ನೋಡಿ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಆಮೇಲೆ ನನ್ನ ಮಗನೂ ಪೂಜೆ ಮಾಡ್ತೀನಿ ಅಂದ, ಅವನು ಕೂತ್ಕೊಂಡ ದೇವ್ರಿಗೆ ಕೈ ಮುಗ್ದ. ಮಂಗಳಾರತಿ ಮಾಡ್ತೀನಿ ಅಂದ, ಮಂಗಳಾರತಿ ಕೈ ಕೊಟ್ಟೆ, ಮಂಗಳಾರತಿ ಮಾಡ್ದೆ. ದೇವ್ರಿಗೆ ಮಾಡ್ತಾನೆ, ಏನಿಲ್ಲ ಅದರಲ್ಲಿ. ಲಾಸ್ಟಲ್ಲಿ ವೀಡಿಯೋ ಹಾಕ್ತೀನಿ ನೋಡಿ. ಬಾಯ್ ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಶ್ರೀ ಹರಿ ಮನೋವಿಲಾಸಿನಿ ಶ್ರೀನಿಧಿ ಮಹಾಪ್ರಚೋದಿನಿ ಶ್ರೀ ಸುಖಿ ಸುಮಂಗಳಾಂಗಿನಿ ಸರ್ವ